ನಮಸ್ತೆ ಫ್ರೆಂಡ್ಸ್, ನಮ್ಮ ಅಮ್ಮನ ಅಡುಗೆ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ನಾವು ಇವತ್ತು ಬಹಳ ಒಂದು ರುಚಿಕರವಾದ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇವೆ. ಅದುವೇ ನಾವು ಇವತ್ತು ಮಾಡುವ ಪದಾರ್ಥ ಯಾವುದೆಂದರೆ ಜಿಗುಜ್ಜೆಯ ಸಾಂಬಾರು. ಜಿಗುಜ್ಜೆ ಯಾರಿಗಿಷ್ಟ ಇಲ್ಲ? ಅದೇ ಈ ಸಾಂಬಾರನ್ನು ನಾವು ನಿಮಗೆ ಇವತ್ತು ಮಾಡ್ತಾ ಇದ್ದೇವೆ. ಅದು ನಿಮಗೂ ಇಷ್ಟವಾಗ್ತದೆ. ಹಾಗೆ ನೀವು ಇದನ್ನು ಮಾಡಿ ನಮಗೆ ಹೇಗಾಗಿದೆ ಅಂತ ತಿಳಿಸಿ. ಬನ್ನಿ, ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾವಿಲ್ಲಿ ಒಮ್ಮೆ ನೋಡೋಣ. ಈಗ ನಾನಿಲ್ಲಿ 1/4 ಚಮಚದಷ್ಟು ಮೆಂತೆ, 2 ಟೇಬಲ್ ಚಮಚ ಉದ್ದಿನಬೇಳೆ, ಒಂದು 10 ಉದ್ದಮೆಣಸು, 2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು 1/4 ಚಮಚ ಜೀರಿಗೆ, ಒಂದು ಸ್ವಲ್ಪ ಹೀಂಗು, ಹಾಗೆ ಸ್ವಲ್ಪ 3 ಕಡ್ಡಿ ಬೇವು ಸೊಪ್ಪು, ಹಾಗೆ 3/4 ಕಪ್ಪಷ್ಟು ತೆಂಗಿನಕಾಯಿ. ಇಷ್ಟು ಸಾಮಗ್ರಿಗಳು. ಇದು ನಮಗೆ ಕಡಿಯುವ ಮಸಾಲೆ. ಹಾಗೆ ಜಿಗುಜ್ಜೆ ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟವಾದ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು ಅದು. ಹಾಗೆ ಇಲ್ಲಿ ಬೇಯಲು ಇಡುವಾಗ ನಮಗೆ ಸ್ವೀಟ್ಗೆ ತಕ್ಕಕ್ಕೆ ಬೆಲ್ಲ, ಹಾಗೆ ಹುಳಿಯ ನೀರನ್ನು ನಾವು ತಯಾರು ಮಾಡಿಟ್ಟಿದ್ದೇವೆ. ಹಾಗೆ ಸ್ವಲ್ಪ ಅರಿಶಿಣ. ಇದು ಬೇಯುವಾಗ ನಮಗೆ ಬೇಕಾಗುವ ಸಾಮಗ್ರಿಗಳು. ಬನ್ನಿ, ಈಗ ಮೊದಲಿಗೆ ನಾವು ನಮ್ಮ ಜಿಗುಜ್ಜೆಯನ್ನು ಹೇಗೆ ಕಟ್ ಮಾಡ್ತದೆ ಅಂತ ತೋರಿಸ್ತೇವೆ. ನಾವಿಲ್ಲಿ ಮೀಡಿಯಮ್ ಗಾತ್ರದ ಜಿಗುಜ್ಜೆಯನ್ನು ಉಪಯೋಗಿಸಿದ್ದೇವೆ ಈ ಸಾಂಬಾರಿಗೆ. ಹಾಗೆ ನಾವು 3/4 ಭಾಗವನ್ನು ಮಾತ್ರ ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಜಿಗುಜ್ಜೆಯಲ್ಲಿ ಹಲವು ಥರದ ಪದಾರ್ಥಗಳನ್ನು ಮಾಡ್ತಾರೆ. ಪಲ್ಯನೂ ಮಾಡ್ಬೋದು, ಬಜ್ಜೆ, ಮೀನು ಫ್ರೈ ಥರ ಸಹ ಅದನ್ನು ರವೆ ಹಾಕಿ ಫ್ರೈ ಮಾಡ್ತಾರೆ. ಹಾಗೆ ಬಗೆಯ ತಿಂಡಿಗಳನ್ನು ಮಾಡ್ತಾರೆ. ಇದರಲ್ಲಿ ಸ್ವೀಟ್ ಥರನೂ ಮಾಡ್ತಾರೆ. ನಾವಿಲ್ಲಿ ಇವತ್ತು ಸ್ಪೆಷಲ್ ಒಂದು ಸಾಂಬಾರು ತಯಾರಿಸ್ತಾ ಇದ್ದೇವೆ. ಯಾಕೆಂದರೆ ನಾವಿದು ಸ್ಪೆಷಲ್ ಯಾಕೆ ಯೂಸ್ ಮಾಡ್ತಿದ್ದೇನೆ ವರ್ಡ್ ಅಂದರೆ, ನಾವಿಲ್ಲಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿಯನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇದು ಯಾರಿಗೆ ಉಪಯೋಗ ಆಗ್ತದೆ ಅಂದರೆ, ಒಂದು ಉಪವಾಸದ ಟೈಮಿಗೆ ಯಾವುದಾದ್ರೂ ಒಂದು ಪದಾರ್ಥ ಮಾಡಬೇಕು, ಜಿಗುಜ್ಜೆ ಇದೆ ಮನೆಯಲ್ಲಿ ಅಂತ ಅನಿಸುವಾಗ ಇದನ್ನು ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಇಲ್ಲದೆ ಇದನ್ನು ಮಾಡ್ಬೋದು. ನಮ್ಮ ಮನೆಯಲ್ಲಿ ಯಾಕೆಂದರೆ ಯೂಶ್ವಲಿ ಆಗಿ ನಾವು ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡ್ತೇವೆ. ಈ ಒಂದು ಪದಾರ್ಥಕ್ಕೆ ನಾವು ಇವತ್ತು ಯೂಸ್ ಮಾಡಲಿಲ್ಲ. ಬನ್ನಿ ನೋಡಿ, ನಮ್ಮದು ಎಲ್ಲ ಈಗ ಜಿಗುಜ್ಜೆ ಎಲ್ಲ ಕಟ್ಟಾಗಿ ಕ್ಲೀನಾಗಿ ನೀರಲ್ಲಿ ಹಾಕಿ ಇಟ್ಟಿದ್ದೇವೆ. ಈಗ ಒಂದು 2 ಸತಿ ನೀರಲ್ಲಿ ಅದನ್ನು ತೊಳಿಬೇಕು. ನೋಡಿ, ತೊಳೆದೆಲ್ಲ ಆಗಿದೆ. ಬನ್ನಿ, ನಾವೀಗ ಮೊದಲಿಗೆ ಫ್ರೈ ಮಾಡಬೇಕಾಗ್ತದೆ ಮಸಾಲೆಗಳನ್ನು. ಅಂದರೆ ನಮ್ಮದೇ ಆಲ್ರೆಡಿ ನಮ್ಮ ಮನೆಯಲ್ಲಿ ಏನಂದರೆ ಕೊತ್ತಂಬರಿ ಆಗಲಿ, ಜೀರಿಗೆ ಆಗಲಿ, ಮೆಣಸು ಅದೆಲ್ಲ ನಾವು ಮೊದಲೇ ಹುರಿದಿಡ್ತೇವೆ. ಇಲ್ಲಿ ನಾವು ಹುರಿಯೋದಂಥ ವಸ್ತು ಯಾವುದಂದರೆ ಬೇವು ಸೊಪ್ಪು ಮತ್ತು ಸ್ವಲ್ಪ ಹೀಂಗು ಮತ್ತು ಉದ್ದಿನಬೇಳೆ. ಇಷ್ಟನ್ನು ನಾವು ಮೊದಲಿಗೆ ಫ್ರೈ ಮಾಡಬೇಕು. ಉದ್ದಿನಬೇಳೆಯನ್ನು ಸ್ವಲ್ಪ ಕಂದು ಬಣ್ಣ ಬರುವ ತನಕ ನಾವು ಹುರಿಬೇಕಾಗ್ತದೆ. ಅದು ಸ್ವಲ್ಪ ಹುರಿಯುವಾಗಲೇ ನೋಡಿ ಭಾಳ ಘಮ ಅಂತ ಪರಿಮಳ ಬರ್ತದೆ. ಉದ್ದಿನಬೇಳೆ ಅಂತ ಬೇವು ಸೊಪ್ಪಿದು ಹೀಂಗಿದು ಪರಿಮಳ. ಹಾಗೆ ಈಗ ನೋಡಿ, ಉಳಿದಂಥ ಎಲ್ಲ ಪದಾರ್ಥಗಳನ್ನು ಅದಕ್ಕೆ ಹಾಕಬೇಕು. ಮಸಾಲೆಗಳನ್ನು ಸ್ವಲ್ಪ ಬಿಸಿ ಆಗುವ ತನಕ ಕೈ ಆಡಿಸಿ ಮತ್ತು ಅದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗ್ತದೆ. ಯಾಕೆಂದರೆ ಮಿಕ್ಸಿಗೆ ಡೈರೆಕ್ಟ್ ನಾವು ಬಿಸಿ ಹಾಕ್ಲಿಕ್ಕೆ ಆಗಲ್ಲಲ್ವ, ಅದಕ್ಕೋಸ್ಕರ. ಇದಿಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಇಟ್ಟ ನಂತರ ನಾವಿಲ್ಲಿ ಅದೇ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿದ್ದೇವೆ. ಹಾಗೆ ಸ್ವಲ್ಪ ಈಗ ಅರಿಶಿಣ ಮತ್ತು ಸ್ವಲ್ಪ ಹುಳಿ ನೀರನ್ನು ಹಾಕಬೇಕು. ಇಲ್ಲಿ ಏನು ಗೊತ್ತಾ, ಉಪ್ಪು, ಹುಳಿ ಮತ್ತು ನಿಮ್ಮ ಸಿಹಿ ಇದೆ ಅಲ್ವಾ, ನಮ್ಮ ರುಚಿಗೆ ತಕ್ಕಷ್ಟು ನಾವು ಹಾಕಬೇಕಾಗ್ತದೆ. ಇದರೆಲ್ಲ ಆದ ನಂತರ ನಾವು ಅದನ್ನು ಸ್ವಲ್ಪ ನೀರನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು. ನೋಡಿ, ಸ್ವಲ್ಪ ಬಿಸಿ ಆದ ನಂತರ ನಾವೀಗ ಹೋಳುಗಳನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬೇಯಲು ಇಡಬೇಕಾಗ್ತದೆ. ಹಾಗೆ ಫ್ರೆಂಡ್ಸ್, ನಾವು ಬಹಳ ದಿನಗಳ ನಂತರ ನಮ್ಮದು ಈಗೊಂದು ಇದು 2ನೇದು ವಿಡಿಯೋ. ಹಾಗೆ ನೀವು ನಮಗೆ ಸಪೋರ್ಟ್ ಕೊಡ್ತೀರಿ ಅಂತ ನಾನು ನಂಬಿದ್ದೇನೆ. ನೋಡಿ, ಈಗ ಜಿಗುಜ್ಜೆಯನ್ನು ಅದಕ್ಕೆ ಹಾಕಿ ಆಗಿದೆ. ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಹಾಗೆ ಇಲ್ಲಿ ತಂದ ನಂತರ ಮಸಾಲೆಗಳನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕು. ಸ್ವಲ್ಪ ನೈಸಾಗಿ ರುಬ್ಬಬೇಕು ಇದನ್ನು. ಯಾಕೆಂದರೆ ನಾವು ಸಾಂಬಾರು ಥರ ಮಾಡ್ತೇವಲ್ಲ, ತರಿಯಾಗಿರಬಾರ್ದು. ನೋಡಿ, ಅಷ್ಟೊತ್ತಿಗೆ ನಮ್ಮ ಜಿಗುಜ್ಜೆ ಬೆಂದು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಇಲ್ಲಿ ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ 1/4 ಕಪ್ಪಷ್ಟು ಇದು ತೊಗರಿಬೇಳೆಯನ್ನು ನೆನೆ ಹಾಕಿ ಒಂದು 3-4 ಸೀಟಿಗೆ ಅದನ್ನು ಬೇಯಲು ಇಟ್ಟಿದ್ದೆ. ಅದನ್ನು ನಾನೀಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಬೇಳೆ ಹಾಕಿದ ತಕ್ಷಣ ಸ್ವಲ್ಪ ಸಾಂಬಾರಿಗೆ ಇನ್ನೂ ರುಚಿ ಜಾಸ್ತಿ ಬರುತ್ತೆ. ಈಗ ನೋಡಿ, ರುಬ್ಬಿದ್ದ ಮಸಾಲವನ್ನೆಲ್ಲ ಹಾಕಬೇಕು.
ಸ್ವಲ್ಪ ನೀರು ಹಾಕಬೇಕು ಮಿಕ್ಸಿಗೆ. ಮತ್ತು ದಪ್ಪ ಜಾಸ್ತಿ ಬೇಡ, ಯಾಕೆಂದರೆ ಇದು ಸಾಂಬಾರು ಥರ ನಾವು ಮಾಡುವ ಕಾರಣ ಸ್ವಲ್ಪ ಮೀಡಿಯಮ್ ತೆಳು ಇದ್ದರೆ ಸಾಕು. ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದು ಉಳಿದ ನೀರನ್ನು ಅದಕ್ಕೆ ಹಾಕಿ ಕೈ ಆಡಿಸ್ಬೇಕು. ಸ್ವಲ್ಪ ಹೊತ್ತು ಅದನ್ನು ಇನ್ನು ಬೇಯಲು ಬಿಡಬೇಕು. ಅದು ಮಸಾಲೆ ಜೊತೆ ಜಿಗುಜ್ಜೆ ಮತ್ತು ಆ ಬೇಳೆ ಎಲ್ಲ ಒಳ್ಳೆ ಮಿಕ್ಸ್ ಆಗಬೇಕು. ಮಸಾಲೆ ಹಾಕುವಾಗಲೇ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತದೆ. ಇನ್ನು ಒಗ್ಗರಣೆ ಹಾಕಿದಂತೂ ಹೇಳಬೇಕಂತಲೇ ಇಲ್ಲ. ಈಗ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಲು ಬಿಡುವ. ನೋಡಿ ಹೇಗೆ ಬಂದಿದೆ ನೋಡಿ ನಮ್ಮ ಸಾಂಬಾರು. ಒಮ್ಮೆ ನೀವು ಟ್ರೈ ಮಾಡಿ, ಹಾಗೆ ನಮ್ಮ ಕಮೆಂಟ್ ಮೂಲಕ ಅದು ಹೇಗಾಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ನೋಡಿ ಇದು ಪ್ಲೇಟನ್ನು ನಾವು ಯಾಕೆ ಇಟ್ಟಿದ್ದೇವೆ ಅಂತ, ಇಡೀ ಸಾಸಿವೆ ಇಡೀ ಚಟ್ಪಟ ಚಟ್ಪಟ ಅಂತ ಎಲ್ಲ ಹರಡ್ತೋ ಕಾರಣ ಅದನ್ನು ಪ್ಲೇಟನ್ನು ನಾವು ಹಾಕಿದ್ದೇವೆ. ಅದಕ್ಕೆ ಒಂದು ಮೆಣಸು ಹಾಗೆ ಸ್ವಲ್ಪ ಬೇಸೊಪ್ಪು ಹಾಕಿ ಇನ್ನು ಒಗ್ಗರಣೆಗೆ ಇಡುವಂಥದ್ದು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿದರೆ ನಮಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಯಾಕೆಂದರೆ ಅದರ ನೋಟಿಫಿಕೇಷನ್ಸ್ ನಿಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ ಈ ಚಾನಲ್ ಇದು. ಹಾಗೆಲ್ಲ ನಮಗೆ ಸಪೋರ್ಟ್ ಕೊಟ್ಟವರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನೋಡಿ ನಮ್ಮ ಇವತ್ತಿನ ಸ್ಪೆಷಲ್ ಜಿಗುಜ್ಜೆ ಸಾಂಬಾರು ತಯಾರಾಗಿದೆ. ನೋಡಿ ಘಮ ಘಮ ಅಂತ ಬರ್ತಾ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಇದು ಅನ್ನಕ್ಕೂ ಆಗುತ್ತೆ, ಹಾಗೆ ದೋಸೆಗೂ ತಿನ್ನಲಿಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ ಜಿಗುಜ್ಜೆ. ನೋಡಿ ಒಮ್ಮೆ ಇದನ್ನು ಟ್ರೈ ಮಾಡಿ ನಮಗೆ ತಿಳಿಸಿ ಫ್ರೆಂಡ್ಸ್. ಹಾಗೆ ಎಲ್ಲ ನಿಮಗೆ ಸಪೋರ್ಟ್ ಕೊಟ್ಟವರಿಗೂ ನಿಮಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.